ದೇವನೂರು ಫೋನ್ ಮಾಡಿ ನನ್ನ ಹತ್ರ ಮಾತನಾಡಿದ್ರು. ಅವರು ಸ್ವಲ್ಪ ನನಗೆ ರೇಗೋ ಧ್ವನಿಲೇ ಹೇಳಿದ್ರು, ನೀವು ಯಾಕೆ ಮಾತನಾಡ್ತಾ ಇಲ್ಲ ಎಲೆಕ್ಷನ್ಸ್ ಬಗ್ಗೆ ಎಲ್ಲ, ಸಿದ್ದರಾಮಯ್ಯನವ್ರು ಬೇಡ ಮತ್ತು DK ಶಿವಕುಮಾರ್ ಇವರೆಲ್ಲ ಏನೇನು ಮಾತನಾಡ್ತಿದ್ದಾರೆ BJP ಅವ್ರ ಜೊತೆ ಎಲ್ಲೆಲ್ಲಿ ಅಂತ ನನಗೆ ಗೊತ್ತಿದೆ, ಯಾರ್ಯಾರ ಜೊತೆ ಅಂತ ಗೊತ್ತಿದೆ. ಇವ್ರು ಬಂದರೆ ಸಂವಿಧಾನ ಹಾಳು ಮಾಡ್ತಾರೆ, ಚಾತುರ್ವರ್ಣ. ನಾನು ಗೋಳ್ವಲ್ಕರೂ ಓದಿಲ್ಲ, ಹೆಡ್ಗೇವಾರೂ ಓದಿಲ್ಲ. ಯಾಕೆ ನಾನು ಓದಬೇಕಾದ್ರೆ ಜಗತ್ತಿನಲ್ಲಿ ನನ್ನನ್ನು ಬೆಳೆಸುವಂತಹ ಶ್ರೇಷ್ಠ ಕೃತಿಗಳನ್ನ ಮಾತ್ರ ಓದೋದು. ತನ್ನ ದೇಹವನ್ನು ದುಡಿಸ್ಕೊಂಡು ಕಷ್ಟಪಟ್ಟು ದುಡಿಸ್ಕೊಂಡು ಓಡಾಡ್ತಿರೋವಾಗಲೇ ಅವರ ಎಲ್ಲ ಸಿದ್ಧಾಂತಗಳಿಗೆ ಬೆಂಕಿ ಹಾಕಿಬಿಟ್ರು. ಅದು ಬಹಳ ಸಂಕಟ ಇದೆ, ನನಗೆ ಸಿಟ್ಟಿದೆ. ಅವರನ್ನು ಜೀವಂತ ಶವ ಮಾಡಿಬಿಟ್ರು. ದೇವೇಗೌಡರ ಸಂಪರ್ಕದಲ್ಲಿಲ್ಲ, ಕುಮಾರಸ್ವಾಮಿ ಅವರು ಇಲ್ಲ. ಸೊ ಹಾಗಾಗಿ ಇವತ್ತು ಏನು ನಡೀತಾ ಇದೆ, ಯಾಕೆ ಈ ನಿರ್ಧಾರ ಕಿತ್ಕೊಂಡ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಓದಿದೆ. ಅಸಹಾಯಕ ತಂದೆಯಾದ ದೇವೇಗೌಡ, ದೇವನೂರ ಮಹಾದೇವ. ಇದರ ಬಗ್ಗೆ ಸುಮಾರು ಒಂದು ವಾರದ ಹಿಂದೆ ದೇವನೂರು ಫೋನ್ ಮಾಡಿ ನನ್ನ ಹತ್ರ ಮಾತನಾಡಿದ್ರು. ಅವರು ಸ್ವಲ್ಪ ನನಗೆ ರೇಗೋ ಧ್ವನಿಲೇ ಹೇಳಿದ್ರು, ನೀವು ಯಾಕೆ ಮಾತನಾಡ್ತಾ ಇಲ್ಲ ಎಲೆಕ್ಷನ್ಸ್ ಬಗ್ಗೆ ಎಲ್ಲ. ಇಲ್ಲ ಸರ್, ನನಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಬೇಡ ಮತ್ತು DK ಶಿವಕುಮಾರ್ ಇವರೆಲ್ಲ ಏನೇನು ಮಾತನಾಡ್ತಿದ್ದಾರೆ BJP ಅವ್ರ ಜೊತೆ ಎಲ್ಲೆಲ್ಲಿ ಅಂತ ನನಗೆ ಗೊತ್ತಿದೆ, ಯಾರ್ಯಾರ ಜೊತೆ ಅಂತ ಗೊತ್ತಿದೆ. ಇದು ಏನೇ ಆದರೂ ಭಾಳ ಕಾಲ ಉಳಿಯೋದು ಕಷ್ಟ. ಇವತ್ತು ನನಗೆ ಮಾತಾಡೋ ಮೂಡ್ ಬರ್ತಾ ಇಲ್ಲ ಅಂದೆ. ನೀವು ನಾಳೆ ಯೋಚನೆ ಮಾಡಬೇಡಿ, ಇವತ್ತಿಂದು ಮಾತ್ರ ಯೋಚನೆ ಮಾಡಬೇಕು. ನೀವು ಇವತ್ತು ನಿರ್ಧಾರ ತಗೋಬೇಕು. ಇವ್ರು ಬಂದರೆ ಸಂವಿಧಾನ ಹಾಳು ಮಾಡ್ತಾರೆ, ಚಾತುರ್ವರ್ಣ. ನೀವು ಹೆಡ್ಗೇವಾರ್ ಅಥವಾ ಗೋಳ್ವಲ್ಕರ್ ಯಾವ ಹೆಸರು ಮತ್ಬಿಟ್ಟಿದ್ದೀನಿ. ನೀವು ಓದಿರ್ತೀರಿ, ಚಾತುರ್ವರ್ಣ ವ್ಯವಸ್ಥೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಂದರು. ನಾನು ಗೋಳ್ವಲ್ಕರೂ ಓದಿಲ್ಲ, ಹೆಡ್ಗೇವಾರೂ ಓದಿಲ್ಲ. ಯಾಕೆ ನಾನು ಓದಬೇಕಾದ್ರೆ ಜಗತ್ತಿನಲ್ಲಿ ನನ್ನನ್ನು ಬೆಳೆಸುವಂತಹ ಶ್ರೇಷ್ಠ ಕೃತಿಗಳನ್ನ ಮಾತ್ರ ಓದೋದು. ಯಾರೋ ಮನುಷ್ಯ ಹೇಳಿದ್ದಾರೆ, ಬೇಜವಾಬ್ದಾರಿ ಹೇಳಿಕೆ, ಸೂಕ್ಷ್ಮ ಹೇಳಿಕೆ ಅಥವಾ ಲೋ ಸ್ಟ್ಯಾಂಡರ್ಡ್ ಹೇಳಿಕೆಗಳನ್ನ ಓದೋದಕ್ಕೆ ನಾನು ಹೋಗೋದೇ ಇಲ್ಲ, ಸಿನಿಮಾಗಳನ್ನೂ ನೋಡೋದಿಲ್ಲ. ಸೊ ಬಿಡಿ, ಅದು ಬಿಡಿ. ಆ ಸಮಯದಲ್ಲಿ ಹೇಳಿದ್ರು, ನೀವು ಹಿಂದೆ ಹೇಳಿದ್ರಿ ಮತ್ತು ಬರೆದಿದ್ರಿ ಅನಿಸುತ್ತೆ, ದೇವೇಗೌಡರು ನಾನು ಸಪೋರ್ಟ್ ಕೊಡದೆ ಹೋದರೆ ಮಗ ಜೈಲ್ಗೆ ಹೋಗ್ತಿದ್ದ ಅಂತ. ನಾನು ಅಷ್ಟು ಆಸಕ್ತಿ ತೋರಿಸಿ ಮಾತಾಡಲಿಲ್ಲ, ನೆನೆಸ್ಕೊಳ್ಳೋಕೆ ಹೋಗಲಿಲ್ಲ, ಸುಮ್ಮನೆ ಬರೆದಿದ್ದು ನನಗೆ ಗೊತ್ತಿತ್ತು. ಈಗ ಇವತ್ತು ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಕೆಲವು ವಿಷಯ ಹೇಳಬೇಕು ನಾನು. ಕೆಲವು ಮುಖಗಳು ದೇವೇಗೌಡರಿಗೆ ಗೊತ್ತಿಲ್ಲ. ಬಹುಶಃ ಕುಮಾರಸ್ವಾಮಿ 20 ತಿಂಗಳ ಅವಧಿಯಲ್ಲಿ ಇನ್ನು 4-5 ತಿಂಗಳು ಮಾತ್ರ ಉಳ್ಕೊಂಡಿರುತ್ತೆ. ಆ ಸಮಯದಲ್ಲಿ ಒಂದು ಬೆಳಗ್ಗೆ ಹಿಂದಿನ ದಿನಾನೇ ನನಗೆ ಫೋನ್ ಮಾಡಿಸಿ ದೇವೇಗೌಡರು 9 ಗಂಟೆಗೆ ಮನೆಗೆ ಬರೋಕ್ಕೆ ಹೇಳ್ತಾರೆ. ಸಹಜವಾಗಿ ಬಚ್ಚನ್ ಜೊತೆಲಿ ಹೋಗ್ತೀವಿ, ನಾವು 3 ಜನ ಒಂದು 2 ಅವರ್ಸ್ ಮಾತಾಡ್ತೀವಿ. ಅವತ್ತಿನ ಪರಿಸ್ಥಿತಿ ಏನು ಅಂದರೆ, ರವಿ ಬೆಳಗೆರೆ ಒಂದು ಸಿನಿಮಾ ಮಾಡ್ತಾ ಇರ್ತಾನೆ, ಮುಖ್ಯಮಂತ್ರಿ ಐ ಲವ್ ಯು ಅಂತ. ಇದನ್ನು ದೇವೇಗೌಡರು ಹೇಳ್ತಾರೆ. ಅವರಿಗೆ ಮುಖ್ಯಮಂತ್ರಿ ಐ ಲವ್ ಯು ಬಗ್ಗೆ ಇರೋದಿಲ್ಲ, ಏನೋ ಅಷ್ಟೇನೋ ಯಾವುದೇ ರೀತಿಯಲ್ಲೂ ಕಾಳಜಿ ಆಗಲಿ ಅಥವಾ ಅದ್ರ ವಿರುದ್ಧ ಆಗಲಿ ಏನೂ ಇರೋದಿಲ್ಲ. ಅವನು ಯಾವೊಬ್ಬ ರೈಟರು ಫಿಲಮ್ ಮೇಕರು ಮಾಡ್ತಾ ಇದ್ದಾರೆ ಮಗನ ಬಗ್ಗೆ ಅಂತ ಸುಮ್ಮನಿರ್ತಾರೆ. ಆದರೆ ಅದರಲ್ಲಿ ಅವ್ರಿಗೆ ನ್ಯೂಸ್ ಹೇಳಿರ್ತಾರೆ, ಯಾರೋ ನಿಮ್ಮ ರೋಲ್ ಇದೆ, ಅದನ್ನು ಲೋಕನಾಥ್ ಮಾಡ್ತಾ ಇದ್ದಾರೆ, ತುಂಬ ಲೇವಡಿ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ರವಿ ಬೆಳಗೆರೆ ಅಂತ. ನೀವು ಸ್ವಲ್ಪ ಯಾವ ರೀತಿ ಯಾರೋ ತಪ್ಸೋಕ್ಕಾಗತ್ತಾ ಅಂತ ಆ ಉದ್ದೇಶಕ್ಕೆ ಕರೆಸ್ಕೊಂಡಿದ್ರು. ನಾ ಸರಿ ಮಾಡ್ತೀನಿ ಬಿಡಿ ಅಂತ ಹೇಳಿ ಅದು ಬಿಟ್ಬಿಟ್ಟೆ. ಅದು ಒಂದು 15 ನಿಮಿಷ ಅಷ್ಟೆ. ನಂತರ ನಾನು ಕೇಳಿದ್ದು, ಆರಂಭದಲ್ಲಿ 3 ತಿಂಗಳು ನೀವು ಸರ್ಕಾರದ ಕಡೆ ತಲೆ ಹಾಕಲಿಲ್ಲ, ಕುಮಾರಸ್ವಾಮಿ ಜೊತೆ ಮಾತಾಡಲಿಲ್ಲ, ನಂತರ ಇಡೀ ಅಧಿಕಾರವನ್ನು ನಿಮ್ಮ ಕೈಗೆ ತೊಗೊಂಡ್ರಿ. ಇದು ರಾಂಗ್ ಮೆಸೇಜ್ ಆಗಿದೆ ಸರ್, ಏನಾಗಿದೆ ಆ್ಯಕ್ಚುಯಲ್ ಆಗಿ ಅಂತ ಕೇಳಿದೆ. ದೇವ್ರ ಈಸಿಯಾಗಿ ಮಾತಾಡ್ತಿದ್ವಿ. ಅವರು ಎಲ್ಲ ಬರಹಗಾರರನ್ನ ಪತ್ರಕರ್ತರನ್ನ ಮಾತಾಡ್ತಾ ಇದ್ದದ್ದು ಹೆಸರು ಹೇಳ್ತಿರ್ಲಿಲ್ಲ, ಗುರುಗಳೇ ಅಂತ. ನನಗೂ ಹಾಗೆ ಹೇಳ್ತಿದ್ರು, ಗುರುಗಳೇ ನಾನು ಹೆಗ್ಡೆ ಅವರಿಂದ ಹಿಡಿದು ಅನೇಕರನ್ನ ಹಿಮ್ಮೆಟ್ಟಿಸಿದೆ, ಹೆದರಿಸಿದೆ, ಹೋರಾಟ ಮಾಡಿದೆ, ನನ್ನ ಇದನ್ನು ಉಳಿಸ್ಕೊಂಡೆ ನಾನು. ಇದೇ ಪದ ಹೇಳ್ತಾರೆ, ನನ್ನ ಮಗ ಕುಮಾರಸ್ವಾಮಿ ನನಗೆ ಚೂರಿ ಹಾಕ್ಬಿಟ್ಟ, ಬೆನ್ನಿನಲ್ಲಿ ಚೂರಿ ಹಾಕ್ಬಿಟ್ಟ, ನಾನು ಬದುಕಿ ಉಳಿದಿದ್ದೇ ಕಷ್ಟ ಅನ್ನೋಷ್ಟು ಡಿಸ್ಟರ್ಬ್ ಆಯ್ತು ನನಗೆ. ನಾನು ಅವನ ಮುಖ್ಯಮಂತ್ರಿ ಸ್ವೀಕಾರ ಮಾಡಿದಾಗಲೂ ಹೋಗಲಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಹೋಗಲಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಲ್ಲ, ಮತ್ತು ಪಾರ್ಲಿಮೆಂಟ್ಗೆ ಹೋಗಲಿಲ್ಲ. ಯಾಕೆಂದರೆ ಅಲ್ಲಿ ಬೇರೆಯವ್ರು ಬಿಡಿ, ಕಾಂಗ್ರೆಸ್ಸು BJP ಬೇರೆಯವ್ರು ಬಿಡಿ, ಕಮ್ಯುನಿಸ್ಟರು ನನ್ನನ್ನು ಕಣ್ಣಿನಲ್ಲಿ ಇಟ್ಕೊಂಡಿದ್ದಾರೆ, ಅವ್ರನ್ನ ಫೇಸ್ ಮಾಡೋಕ್ಕಾಗಿಲ್ಲ. 1 ವರ್ಷ ಆದಮೇಲೆ ತುಂಬ ಅವ್ರನ್ನ ಬಲವಂತ ಮಾಡೋದಕ್ಕೆ 1 ಸಾರಿ ಹೋದೆ ಅಷ್ಟೇ. ಆದರೂ ಮುಖಕ್ಕೆ ಮುಖ ಕೊಟ್ಟು ನೋಡೋಕ್ಕಾಗಲಿಲ್ಲ ಕಮ್ಯುನಿಸ್ಟ್ ನಾಯಕರುಗಳನ್ನ. ನಾನು ಅವನು ಮುಖ್ಯಮಂತ್ರಿ ಆಗಿರೋವರೆಗೂ ಆ ಕಡೆ ಸುಳಿಯೋದು ಬೇಡ, ರೇವಣ್ಣನ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ, ಅವನೇ ಹೋಗ್ಬಿಟ್ಟ. ಈ ಮನಸ್ಥಿತಿಯಲ್ಲಿ ನನ್ನ ಪಾಡು ನಾನಿದ್ದೆ. ಆತ ಮುಖ್ಯಮಂತ್ರಿಯಾದ 3 ತಿಂಗಳ ನಂತರ ಒಂದು ದಿನ ಮಧ್ಯರಾತ್ರಿ 2 ಗಂಟೆಗೆ ತಿಪ್ಪೇಸ್ವಾಮಿ ಬರ್ತಾರೆ.
ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ರಾತ್ರಿ 2 ಗಂಟೆಗೆ ಬರ್ತಾರೆ. ಅದು ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ನನ್ನ ಕಾರ್ಯದರ್ಶಿ ಆಗಿದ್ರು. ಆಗ ರಾತ್ರಿ ಹೊತ್ತು ಮೀಟ್ ಮಾಡ್ತಾ ಇದ್ದದ್ದು ಕಾಮನ್ನು. ಸೊ 2 ಗಂಟೆಗೆ ಬರ್ತಾರೆ. ಯಾಕೆ ಇಷ್ಟೊತ್ತಿನಲ್ಲಿ ಬಂದ್ರಿ ಅಂತ ಕೇಳ್ತೀನಿ. ಇಲ್ಲ, ಒಂದು ವಿಷಯ ಹೇಳಬೇಕು. ನನ್ನನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕರೆಸ್ಕೊಂಡಿದ್ರು. ಅಲ್ಲಿ ಬಾಲಕೃಷ್ಣ, ಚಲವರಾಯಸ್ವಾಮಿ, ಜಮೀರ್ ಎಲ್ಲರೂ ಇದ್ದರು. ನೆಲಮಂಗಲದಲ್ಲಿ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ ಮತ್ತು ಹಿಂದೆ ಬರೆದಿದ್ದೀನಿ ಇದನ್ನು. ನೆಲಮಂಗಲದಲ್ಲಿ 40 ಎಕರೆ ಗೌರ್ಮೆಂಟ್ ಜಾಗ ಇದೆ. ಅದನ್ನು ಪ್ರೈವೇಟ್ ಮಾಡಿಕೊಡೋದಕ್ಕೆ ಕೇಳ್ತಾ ಇದ್ದಾರೆ. ನಾನು ಆಗಲ್ಲ ಅಂದೆ. ಆಗಲ್ಲ ಅಂದಾಗ ಕುಮಾರಸ್ವಾಮಿ ಎದುರಿಗೇನೆ ಬಾಲಕೃಷ್ಣ ಇವರೆಲ್ಲ ತುಂಬ ಜೋರಾಗಿ ನನಗೆ ಮಾತನಾಡಿದ್ರು. ನೀವು ನೀವು ಸರ್ಕಾರದ ಗುಲಾಮರು, ಒಬ್ಬ ಅಧಿಕಾರಿ, ನಾವು ಹೇಳಿದ್ದನ್ನು ಮಾಡೋದಷ್ಟೇ ನಿಮ್ಮ ಕೆಲಸ ಅಂತ ದಬಾಯಿಸಿದ್ರು. ಬಾಲಕೃಷ್ಣ, ಜಮೀರ್ ಎಲ್ಲರೂ ದಬಾಯಿಸಿದ್ರು. ಕುಮಾರಸ್ವಾಮಿ ಆಗ ಅವರಿಗೆ ತಿಳಿ ಹೇಳಲಿಲ್ಲ, ನೀವು ಮಾತಾಡಬೇಡಿ ಅಂತ ಹೇಳಲಿಲ್ಲ. ಅಂದರೆ ಇಂಡೈರೆಕ್ಟಾಗಿ ನೀನು ಮಾಡು ಅಂತ ಹೇಳಿದ್ರು. ನನ್ನ ಕೈಲಿ ಆಗಲ್ಲ ಸರ್. ಯಾಕೆ ಅಂದರೆ ಅದು ಮಾಡಿದ ಮೇಲೆ ಖಂಡಿತ ಜೈಲಿಗೆ ಹೋಗ್ತಾರೆ. ಹೋಗೋದು ಕುಮಾರಸ್ವಾಮಿ ಹೋಗೋದು, ಇವರೆಲ್ಲ ಹೋಗೋದು ಕಷ್ಟ. ಆದರೆ ಅವ್ರದ್ದೇ ಆರ್ಡರ್ ಆಗಿರೋದ್ರಿಂದ ಅವರು ಹೋಗ್ತಾರೆ. ಕುಮಾರಸ್ವಾಮಿ ಹೋಗೋದ್ರಿಂದನೂ ನನಗೇನು ಬೇಜಾರಿಲ್ಲ, ನಿಮಗೆಲ್ಲ ದ್ರೋಹ ಮಾಡಿದ್ದಾರೆ. ಆದರೆ ನಿಮ್ಮ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಮಾಜಿ ಪ್ರಧಾನಿ ಮಗ ಜೈಲಿಗೆ ಹೋದ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ನ್ಯೂಸ್ ಆಗುತ್ತೆ. ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ನಿಮಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬಂದಿದ್ದೀನಿ. ಇದು ತಪ್ಸೋಕ್ಕೆ ಹೇಗೆ ತಪ್ಪಿಸ್ತಿರೋ ನಿಮಗೆ ಸೇರಿದ್ದು ಅಂತ ಹೇಳಿ ಹೊರಟೋದ್ರು ಗುರುಗಳೇ. ಅವರು ಎಲ್ಲ ವಿವರಗಳನ್ನು ನನ್ನ ಮುಂದೆ ಇಟ್ಟಿದ್ರು, ಎಲ್ಲ ಹೇಳಿ ಹೊರಟೋದ್ರು. ಬೆಳಗ್ಗೆ 6 ಗಂಟೆಗೆ ಅವನ ಮುಖ ಕೂಡ ನೋಡಿರಲಿಲ್ಲ ಕುಮಾರಸ್ವಾಮಿದು. ಒಂದು ಗೊತ್ತು ನನಗೆ, ಕುಮಾರಸ್ವಾಮಿ ಇವತ್ತು ಬೇರೆ, ಅವತ್ತು ದೇವೇಗೌಡರು ಎದುರಿಗೆ ನಿಂತ್ಕೊಳ್ಳೋದಕ್ಕೂ ಅಳುತ್ತಿದ್ರು. ಸ್ಟ್ರಿಕ್ಟ್ ತಂದೆ ಅವರು. ಸ್ವಲ್ಪ ಅವ್ರ ಜೊತೆ ಹಗುರವಾಗಿರ್ತಿದ್ದದ್ದು ರೇವಣ್ಣ ಮಾತ್ರ. ಕುಮಾರಸ್ವಾಮಿ ಅಣ್ಣ ಅಣ್ಣ ಅಂತ ಕರೀತಾರೆ. ತಲೆ ಬಿಡಿಸ್ಕೊಂಡು ಏನಣ್ಣ, ಏನು ಹೇಳ್ತೀರಣ್ಣ ಅಂತಾನೆ ಅವ್ರಿಗೆ ಮಾತನಾಡ್ತಾ ಇದ್ದದ್ದು. ಇದು ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಭಾಳ ಸಾರಿ. ಕುಮಾರಸ್ವಾಮಿನ ಕರ್ಸ್ಕೊಂಡೆ. ಒಂದೇ ಹೇಳಿದ್ದು ನಾನು, ನೀನು ಜೈಲಿಗೆ ಹೋಗ್ತೀಯ ಅಂತ ನನಗೆ ಬೇಜಾರಿಲ್ಲ. ಮಾಜಿ ಪ್ರಧಾನಿ ಮಗ ಹೋದ ಅಂತ ಹೇಳಿ ನನಗೆ ಆಡ್ಕೊಳ್ತಾರೆ ಜನ. ಇವತ್ತಿಂದ ನೀನು ಇನ್ಯಾವ ಇದು ತೊಗೋಬಾರ್ದು, ಸಣ್ಣದಿರಲಿ ದೊಡ್ಡದಿರಲಿ, ನಾನು ಇನ್ಚಾರ್ಜ್ ತೊಗೊಳ್ತೀನಿ ಅಂತ ಹೇಳಿ ಅವತ್ತಿನಿಂದ ಶುರುವಾಗ್ತಾರೆ. ಇಟ್ ಇಸ್ ಅ ಫ್ಯಾಕ್ಟ್. ಅದು ನಡೆದಿರೋ ವಾಸ್ತವ. ಇದಾದ ನಂತರ ಆಮೇಲೆ ರವಿ ಬೆಳಗೆರೆ ಹೇಗೆ ಸ್ಟಾಪ್ ಆಯಿತು ಅದೀಗ ಅಪ್ರಸ್ತುತ. ಇದು ಹೇಳಿ ಬಹಳ ಬೇಸರ ವ್ಯಕ್ತಪಡಿಸ್ತಾರೆ ಅವರು. ಈತ ಮಾಡಬಾರ್ದಾಗಿತ್ತು ಗುರುಗಳೇ, ನಿಮಗೆಲ್ಲ ಇದ್ದ, ನೀವೆಲ್ಲ ಪರಿಚಯ ಇದ್ದ, ನಿಮ್ಮ ಮಾತುಗಳು ಕೇಳ್ತಿದ್ದ, ನೀವೆಲ್ಲ ಹೇಳೋದಲ್ವಾ ಅಂತ. ನಾನು ಹೇಳ್ತೀನಿ ಸರ್, ನಮ್ಮನ್ನು ತಪ್ಪಿ ಕೂಡ BJPಗೆ ಹೋಗ್ಬೇಕಾದ್ರೆ ಒಂದು ಮಾತು ಕೇಳಲಿಲ್ಲ. ನೀವೆಲ್ಲ ನನಗೆ ಗೊತ್ತಿರೋರು, ಏನು ಹೇಳ್ತೀರಿ ಅಂತಲೂ ಕೇಳಲಿಲ್ಲ. ಅಷ್ಟೊತ್ತಿಗೆ ಫಿಕ್ಸ್ ಆಗೋಗಿತ್ತು. ಫಿಕ್ಸ್ ಆಗಿ ಅನೌನ್ಸ್ ಆದ ದಿನ ಹೋದರು. ನಮ್ಮಲ್ಲೇ ಕೆಲವರು ಅವ್ರಿಗೆ ಸಪೋರ್ಟ್ ಕೊಟ್ಟರು. ಸೊ ನಾನು ಸುಮ್ಮನಾಗ್ಬಿಟ್ಟೆ. ನಾನು ಅದಾದಮೇಲೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ನಾನು ದೇವೇಗೌಡರ ಮನೆಗೆ ಹೋಗಿ ಬಂದಿದ್ದು ಕುಮಾರಸ್ವಾಮಿ ಅವರು ಗೊತ್ತಾಗಿ 2 ದಿನಗಳ ನಂತರ ಅವ್ರ ಮನೆ ಕರ್ಸ್ಕೊಳ್ತಾರೆ JP ನಗರಕ್ಕೆ. ಅದು ಒಬ್ಬರೇ ಮಾತಾಡಬೇಕು, ಜೊತೆ ಯಾರಾದರೂ ಬರಲಿ ಅಂತೇಳಿ ಅದ್ದೇ ಕೈಲಿ ಫೋನ್ ಮಾಡಿಸಿ, ಮಂಜುನಾಥ್ ಅದ್ದೇ ಕೈಲಿ ಫೋನ್ ಮಾಡಿಸಿ ಕರ್ಸ್ಕೊಳ್ತಾರೆ. ಕರ್ಸ್ಕೊಂಡು ಅವ್ರಿಗೆ ಗೊತ್ತಾಗಿರೋ ಏನು ಮಾತಾಡಿದ್ರು ಅಂತ ಗೊತ್ತಿರಲ್ಲ. ಏನು ಅಣ್ಣಾರೇ, ನನ್ನ ಅಣ್ಣ ಅಂತಾನೆ ಅವತ್ತು ಅಂತ ಇದ್ದು, ಬಹುಶಃ ಇವತ್ತಿಗೂ ಅಣ್ಣ ಅಂತಾರೆ. ಹೇಳಿ ಕುಮಾರಣ್ಣ ಅಂದರೆ ಏನಣ್ಣಾರೇ, ಯಾಕೆ ಕರ್ಸಿದ್ರು ದೇವೇಗೌಡರು? ಹಿಂಗೆ ನಾನು ಹೇಳ್ತೀನಿ, ರವಿ ಬೆಳಗೆರೆ ಸಿನಿಮಾ ಬಗ್ಗೆ ಇದಿದೆ ಅವ್ರಿಗೆ, ಅದನ್ನು ತಪ್ಸೋಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದು ತಪ್ಪೋಗುತ್ತೆ ಬಿಡಿ. ನೀವು 3 ತಿಂಗಳು ಅವರು ನಿಮ್ಮ ಮುಖ ನೋಡಲಿಲ್ವಂತೆ, ಅವ್ರು ಗುಟ್ಟು ಕೊಡ್ದಂಗೆ ಯಾಕೆ ಮಾಡಿದ್ರಿ? ಇಲ್ಲ, ಬರೀ ಮುಖ ನೋಡಲಿಲ್ಲ ಅಲ್ಲ, ಹೆಲ್ತ್ ಎಲ್ಲ ಕೆಟ್ಟೋಗಿತ್ತು. ಅವ್ರಿಗೆ ತಿಳಿಸಿ ಮಾಡೋಕ್ಕೋದ್ರೆ ಒಪ್ತಾ ಇರಲಿಲ್ಲ. ನನ್ನ ಜೊತೆಲಿದ್ದವರೆಲ್ಲ ಇದು ಮಾಡಿದ್ರು. ಆಗೆಲ್ಲ ಜೊತೆಲಿದ್ದರು ಇವರು. ನಾನು ಮಾತನಾಡೋ ಟೈಮಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆತ್ಮೀಯ ಬಳಗ ಇವ್ರದ್ದು, ಕಿಚನ್ ಕ್ಯಾಬಿನೆಟ್. ಯಾರೋ ಬಾಲಕೃಷ್ಣ, ಜಮೀರು, ಆಮೇಲೆ ಚಲವರಾಯಸ್ವಾಮಿ ಇವರೆಲ್ಲ ನಮ್ಮವ್ರಿಗೆ. ನಾನು ಹೇಳ್ತೀನಿ, ಈ ಸರಿ ಒಳ್ಳೆಯ ಹೆಸರು ತೊಗೊಳ್ಳೋಣ, ಮುಂದೆ ಒಂದಿನ ಆಗ್ತೀವಿ ನಾವು, ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಸ್ವಲ್ಪ ಆತರ ಮಾಡ್ತಾರೆ. ಯಾಕೆ ಅದನ್ನು ಕೇಳ್ತೀನಿ, 40 ಎಕರೆದು. ನನಗೆ ಅವ್ರು ಹೇಳಿದಾಗ ಇವ್ರು ದಬಾಯಿಸಿದ್ದು ನಿಜ. ಜೈಲಿಗೆ ಹೋಗ್ತಿದ್ವೋ ಇಲ್ಲ ಗೊತ್ತಿಲ್ಲ, ಏನೂ ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ದೇವೇಗೌಡರು ನನ್ನ ಕೂರಿಸ್ಕೊಂಡಾಗ ಇನ್ನೊಂದು ಮಾತು ಹೇಳಿರ್ತಾರೆ ಅವರು. ನಾನು ನೋಡಿರೋ ಒಬ್ಬ ಗಂಡು ಧೀಮಂತ ನಾಯಕ ಅಂದರೆ ಬಂಗಾರಪ್ಪ. ಅಂಥವನ ಕೈನಲ್ಲಿ ಕಂಪ್ಯೂಟರ್ ಇದರಲ್ಲಿ ಸೈನ್ ಹಾಕಿಸ್ಬಿಟ್ರು. ಆ ಬಂಗಾರಪ್ಪನವ್ರ ಬಗ್ಗೆ ಬಹಳ ಅವ್ರಿಗೆ ಗೌರವ ಅಭಿಮಾನ ಇರುತ್ತೆ, ರಾಜಕೀಯವಾಗಿ ನನಗೆ ಗೊತ್ತಿಲ್ಲ, ವ್ಯಕ್ತಿಯಾಗಿ. ಸೊ ಹೇಳಿರ್ತಾರೆ. ಆಗ ಇದನ್ನು ಹೇಳ್ತೀನಿ ನಾನು, ದೇವೇಗೌಡರು ಆಳವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳಿದಾಗ, ಇಲ್ಲ ನಾವು ಅದು ಸರಿ ಹೋಯ್ತು ಬಿಡಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಮಾತ್ರ ಬೇರೆ ಥರ ಹಾಕ್ತೀನಿ. ಈಗ ಆಮೇಲೆ ದೇವೇಗೌಡರು ಎಂಟ್ರಾದ್ಮೇಲೆ ತಿಪ್ಪೇಸ್ವಾಮಿ ಅವರು ಮಾತಾಡಿದ ನಂತರ ದೇವೇಗೌಡರು ಮಧ್ಯ ಪ್ರವೇಶಿಸಿದ ಮೇಲೆ ಒಂದು ಸಣ್ಣ ಟ್ರಾನ್ಸ್ಫರ್ ಕೂಡ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಎಲ್ಲನೂ ಅವರೇ ಮಾಡ್ತಾರೆ ರೇವಣ್ಣನ ಬಳಸ್ಕೊಂಡು. ನಾನು ಸುಮ್ಮನೆ ಗೊಂಬೆ ಥರ ಇದ್ದೀನಿ ಅಷ್ಟೇ ಅನ್ನೋ ಪದನ ಹೇಳ್ತಾರೆ. ಇದನ್ನು ನಾನು ದೇವನೂರು ಇವ್ರಿಗೆಲ್ಲ ಹೇಳಿರ್ತೀನಿ. ಮೊನ್ನೆ ಕೇಳಲು ಹೆಚ್ಚು ಇವತ್ತಿಗೆ ಅವರು ಕೇಳಲ್ಲ, ನಾನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಹೇಳ್ತಾರೆ, ನೀವು ಬರೆದಿದ್ರಿ, ನಮ್ಗೆ ಹೇಳಿದ್ರಿ,
ಅವ್ನು ಜೈಲಿಗೆ ಹೋಗ್ತಿದ್ನಪ್ಪ ಅದಕ್ಕೋಸ್ಕರ ಹೋದೆ. ಯಾಕೆ ಈ ವಿವರ ಗೊತ್ತಿಲ್ಲದೆ ಹೋದರೆ ದೇವೇಗೌಡರು ನಾಟಕ ಆಡಿದರು ಅನಿಸ್ಬಿಡುತ್ತೆ. ಆದರೆ 3 ತಿಂಗಳು ಆ ಮುಖ ಕೂಡ ನೋಡಿರಲಿಲ್ಲ ಮತ್ತು ನರಳು ಹೋಗಿದ್ದು ವಾಸ್ತವ. ಇವತ್ತು ಏನು ನಡೀತಿದೆ, ನನಗೆ ದೇವೇಗೌಡರ ಸಂಪರ್ಕದಲ್ಲಿಲ್ಲ, ಕುಮಾರಸ್ವಾಮಿ ಅವರು ಇಲ್ಲ. ಸೊ ಹಾಗಾಗಿ ಇವತ್ತು ಏನು ನಡೀತಾ ಇದೆ, ಯಾಕೆ ಈ ನಿರ್ಧಾರ ಕಿತ್ಕೊಂಡ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಇಷ್ಟಂತೂ ಸತ್ಯ, ದೇವೇಗೌಡರು ಬದುಕಿರೋವಾಗಲೇ, ಜೀವಂತವಾಗಿರೋವಾಗಲೇ, ವಯಸ್ಸಾದ್ರೂ ತನ್ನ ದೇಹವನ್ನು ದುಡಿಸ್ಕೊಂಡು, ಕಷ್ಟಪಟ್ಟು ದುಡಿಸ್ಕೊಂಡು ಓಡಾಡ್ತಿರೋವಾಗಲೇ ಅವರ ಎಲ್ಲ ಸಿದ್ಧಾಂತಗಳಿಗೆ ಬೆಂಕಿ ಹಾಕಿಬಿಟ್ರು. ಅದು ಬಹಳ ಸಂಕಟ ಇದೆ, ನನಗೆ ಸಿಟ್ಟಿದೆ. ಅವರನ್ನು ಜೀವಂತ ಶವ ಮಾಡಿಬಿಟ್ರು. ಜಾತ್ಯತೀತ ಅನ್ನೋದು ಅವ್ರು ಎಷ್ಟು ಇಷ್ಟಪಡ್ತಿದ್ದ ಪರಿಕಲ್ಪನೆ ನನಗೆ ಗೊತ್ತದು. ಪ್ರತಿಯೊಂದು ಜಾತಿ ಬಗ್ಗೆ ತಿಳ್ಕೊಳ್ತಿದ್ರು, ಯಾವ ಜಾತಿ ಎನ್ಕರೇಜ್ ಮಾಡಬೇಕು, ಯಾವ ಜಾತಿನ ಬೆಳೆಸಬೇಕು, ರಾಜಕೀಯ ಅದು. ಆದರೆ ಅದೆಲ್ಲ ಭಾಳ ಆಳವಾಗಿ ಅಧ್ಯಯನ ಮಾಡ್ತಿದ್ರು, ಹಗಲು ರಾತ್ರಿ. ಬೇರೆ ಶೋಕಿ ಇರಲಿಲ್ಲ ಅವರಿಗೆ. ಸಣ್ಣ ಪುಟ್ಟ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಇದರಲ್ಲಿ ಅವ್ರ ಆಫೀಸ್ನಲ್ಲಿ ಸೇರ್ತಿದ್ದ ಜನಗಳು ಹೆಗಲ್ ಮೇಲೆ ಟವಲ್ ಹಾಕ್ಕೊಂಡು ಇರ್ತಿದ್ದವರು ಮತ್ತು ಪಂಚೆ ಧರಿಸಿದ್ದವರು, ಅಂಥ ಜನಗಳೇ ಹೆಚ್ಚಿಗೆ ಇರ್ತಾ ಇದ್ದದ್ದು. ಅದೇ ನಂತರ ಬಂದ SM ಕೃಷ್ಣ ಅವ್ರ ಕಾಲದಲ್ಲಿ ಒಂದೇ ಒಂದು ಕೂಡ ಕಾಣಿಸ್ತಾ ಇರಲಿಲ್ಲ, ಪಂಚೆ ಟವಲ್ ಕಾಣಿಸ್ತಾ ಇದ್ದಲ್ಲ, ಬರೀ ಸೂಟು ಬೂಟ್ ಅಷ್ಟೇ. ಅಂತಹ ವ್ಯಕ್ತಿ ಇವತ್ತು ನಮ್ಗೆ ಚೆನ್ನಾಗಿ ಗೊತ್ತು, ಆಳದಲ್ಲಿ ಅವ್ರಿಗಿಲ್ಲ. ಇಲ್ಲದೇ ಇರೋದನ್ನ ಅವ್ರು ಮಾತಾಡ್ತಿದ್ದಾರೆ. ಅಂದರೆ ಅವ್ರ ಕೈಯಲ್ಲಿ ಅವ್ರ ಬೆರಳಿಂದಲೇ ಅವ್ರ ಕಣ್ಣನ್ನು ಸುತ್ತಿಸೋ ಲೆವೆಲ್ಗೆ ಹೋಗಿಬಿಟ್ರು. ಅದರ ಅನಿವಾರ್ಯತೆ ನನಗೆ ಗೊತ್ತಿಲ್ಲ, ನಾನು ಮಾತನಾಡಿಲ್ಲ. ಆದರೆ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗುತ್ತೆ. ಯಾಕೆ ನಾವೆಲ್ಲ ದ್ರಾವಿಡ ಪರಂಪರೆಯ ನಾಯಕ ಅಂತ ನಾವು ಅಂದ್ಕೊಂಡಿದ್ದ ಕರುಣಾನಿಧಿ ಕೂಡ ಅವ್ರ ಜೊತೆ ಇದ್ದರು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ. ಹೀಗಾಗಿಯೇ ಇವತ್ತಿನ ರಾಜಕೀಯದ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಆದರೆ ದೇವೇಗೌಡರ ಬಗ್ಗೆ ಅವರು 1 ವಾರದ ಹಿಂದೆ ನನ್ನ ಜೊತೆ ಮಾತಾಡಿದ ಕಾರಣಕ್ಕಾಗಿ, ಮತ್ತು ಇದು ಪತ್ರಿಕೆಯಲ್ಲಿ ಬರುತ್ತೆ ಇವತ್ತು ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ಇಂಟರ್ವ್ಯೂ ನಾನು ಮಾಡಿದ್ದೆ ಅಗ್ನಿಗೆ. ಆ ಸಮಯದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡಿದರು, ಅದು ತರಿಸ್ಕೊಳಕ್ಕೆ ಮಾಡಿದರು ಅವರು. ಆಗ ಇದನ್ನು ಪ್ರಸ್ತಾಪಿಸಿದ್ರು. ಪ್ರಾಸಂಗಿಕವಾಗಿ ಅಂದ್ಕೊಂಡೆ, ಇಲ್ಲ ಅವರು ಮೊದಲೇ ತೀರ್ಮಾನ ಮಾಡಿದರು ಇದನ್ನು ಹೇಳಬೇಕು ಅಂತ ಹೇಳಿರೋದು, ಇಟ್ ಈಸ್ ಗುಡ್. ಆದರೆ ಈ ಮುಖಗಳು ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅಷ್ಟು ಆಳವಾಗಿ ಅವರು ನೆನೆಸ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಬರೆದಿದ್ದವನು ನಾನು, ಆಗಿದ್ದು ನನ್ನ ಕಾರಣಕ್ಕೆ. ಇವತ್ತು ಕೂಡ ಇದನ್ನು ಹೇಳಬೇಕಾದ್ರೆ ನಾನು ದೇವೇಗೌಡರನ್ನ ಒಳಗಡೆ ಇಟ್ಕೊಂಡು ಅಪಾರವಾದ ಗೌರವದಿಂದ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಹೇಳಲೇಬೇಕಾಗಿತ್ತು, ಹೇಳದೇ ಇರೋಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ನಮಸ್ಕಾರ.